ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ನಿಮ್ಮಲ್ಲಿ ಎಷ್ಟು ಜನ ಬೇವಿನ ಎಣ್ಣೆಯನ್ನ ಕೃಷಿಯಲ್ಲಿ ಬಳಸಿದ್ದೀರಾ? ಬಹುತೇಕ ಎಲ್ಲರೂ ಬಳಸಿರ್ತೀರ. ಆದರೆ ನಿಜವಾಗಿಯೂ ಅದರ ಸರಿಯಾದ ಉಪಯೋಗ ನಿಮಗೆ ಗೊತ್ತಾ? ಬಹಳ ಜನ ಹೇಳ್ತಾರೆ, ಸರ್ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಿದೆ, ಆದರೆ ಕೀಟ ಎನ್ನುವಂಥದ್ದು ಕಡಿಮೆ ಆಗಲಿಲ್ಲ ಅನ್ನುವಂಥದ್ದು. ಇನ್ನು ಕೆಲವರು ಅದು ಕೆಲಸ ಮಾಡಲ್ಲ, ಹಣ ಎನ್ನುವಂಥದ್ದು ವ್ಯರ್ಥ, ಅದನ್ನು ಬಳಸಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆದರೆ ರೈತರೇ, ಸಮಸ್ಯೆ ಬೇವಿನ ಎಣ್ಣೆಯಲ್ಲಿ ಇರುವಂಥದ್ದಲ್ಲ, ನಾವು ಬಳಸುವ ವಿಧಾನದಲ್ಲಿದೆ. ಇವತ್ತು ನಾನು ಹೇಳೋ ಒಂದು ವಿಷಯ ನಿಮಗೆ ಗೊತ್ತಾದರೆ ಇನ್ನೆಂದು ಬೇವಿನ ಎಣ್ಣೆಯನ್ನು ನೀವು ಮೊದಲಿನಂತೆ ಬಳಸಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಇದು ಕೇವಲ ಒಂದು ಕೀಟನಾಶಕ ಅಲ್ಲ, ಕೀಟಗಳ ಸಂಪೂರ್ಣ ಜೀವನ ಚಕ್ರವನ್ನೇ ಅಸ್ತ್ರವ್ಯಸ್ತ್ರ ಮಾಡುವ ಒಂದು ನೈಸರ್ಗಿಕ ಆಯುಧ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಹೇಳೋ ಒಂದು ತಪ್ಪನ್ನು ನೀವು ಮಾಡ್ತಿದ್ರೆ ಬೇವಿನ ಎಣ್ಣೆ ಎಷ್ಟೇ ಒಳ್ಳೆಯದಾದರೂ ಸರಿಯಾದ ಫಲಿತಾಂಶ ಸಿಗಲ್ಲ. ಹಾಗಾಗಿ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೆ ನೋಡಿ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ರೈತರೇ, ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಬೇವಿನ ಮರಕ್ಕೆ ವಿಶೇಷ ಸ್ಥಾನ ಇದೆ. ಮನೆಯ ಮುಂದೆ ಒಂದು ಬೇವಿನ ಮರ ಇದ್ದರೆ ಸಾಕು ಅಂತ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಿದ್ರು. ಯಾಕಂದರೆ ಅದರ ಎಲೆ, ತೊಗಟೆ, ಬೀಜ ಎಲ್ಲವೂ ಉಪಯೋಗಕ್ಕೆ ಬರ್ತವೆ. ಅದರಲ್ಲೂ ಬೇವಿನ ಬೀಜದಿಂದ ತೆಗೆಯುವ ಬೇವಿನ ಎಣ್ಣೆ ಕೃಷಿಯಲ್ಲಿ ಒಂದು ಅಮೂಲ್ಯ ಕೊಡುಗೆಯನ್ನು ನಮಗೆ ಕೊಡ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಆಸಕ್ತಿ ಹೆಚ್ಚಾದಂತೆ ಬೇವಿನ ಎಣ್ಣೆಯ ಬಳಕೆಯೂ ಕೂಡ ಹೆಚ್ಚಾಗಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಹಲವಾರು ರೈತರು ಬೇವಿನ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ ನಿಜ, ಆದರೆ ಅದು ಹೇಗೆ ಕೆಲಸ ಮಾಡ್ತದೆ, ಯಾವಾಗ ಬಳಸಬೇಕು, ಇನ್ನು ಯಾವ ಕೀಟಗಳಿಗೆ ಹೆಚ್ಚು ಪರಿಣಾಮಕಾರಿ, ಯಾವಾಗ ಇದನ್ನು ಬಳಸಬಾರದು, ಈ ಎಲ್ಲ ವಿಷಯಗಳನ್ನು ಹೆಚ್ಚಾಗಿ ಅವರು ತಿಳಿದಿರೋದಿಲ್ಲ. ಅದಕ್ಕೆ ಬೇವಿನ ಎಣ್ಣೆ ಕೆಲಸ ಮಾಡಲ್ಲ ಅನ್ನೋ ಅಭಿಪ್ರಾಯ ಬರ್ತದೆ. ಹಾಗಾಗಿ ಇವತ್ತು ಬೇವಿನ ಎಣ್ಣೆ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತುಂಬ ಸರಳವಾಗಿ ತಿಳಿದುಕೊಳ್ಬೇಕಿದೆ. ಮೊದಲು, ಬೇವಿನ ಎಣ್ಣೆ ಅಂದರೆ ಕೇವಲ ಕೀಟನಾಶಕ ಅಲ್ಲ. ಈ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ಬಳಸುವ ಹೆಚ್ಚಿನ ಕೆಮಿಕಲ್ ಇನ್ಸೆಕ್ಟಿಸೈಡ್ ಏನು ಮಾಡ್ತವೆ ಅಂದರೆ ಕೀಟದ ಮೇಲೆ ಬಿದ್ದ ತಕ್ಷಣ ಅದನ್ನು ಕೊಲ್ಲಲು ಪ್ರಯತ್ನಿಸ್ತವೆ. ಆದರೆ ಬೇವಿನ ಎಣ್ಣೆ ಅನ್ನುವಂಥದ್ದು ಹಾಗಲ್ಲ. ಇದು ಕೀಟವನ್ನು ಮಾತ್ರ ಗುರಿಯಾಗಿಸಿರುವುದಿಲ್ಲ, ಅದರ ಭವಿಷ್ಯವನ್ನೇ ಗುರಿಯಾಗಿಸ್ತದೆ. ಅಂದರೆ ಕೀಟ ಆಹಾರ ತಿನ್ನುವುದನ್ನು ಕಡಿಮೆ ಮಾಡ್ತದೆ, ಬೆಳೆಯುವ ವೇಗವನ್ನು ಕೂಡ ಇದು ಕುಗ್ಗಿಸ್ತದೆ. ಮೊಟ್ಟೆಯಿಂದ ಹೊರಬಂದ ಮರಿಹುಳು ಸರಿಯಾಗಿ ಬೆಳೆಯದಂತೆ ಈ ಬೇವಿನ ಎಣ್ಣೆ ಮಾಡಿಬಿಡ್ತದೆ. ದೊಡ್ಡ ಕೀಟವಾಗಿ ರೂಪಾಂತರವಾಗುವುದನ್ನು ಇದರಿಂದ ತಡೆಯಬಹುದು. ಕೆಲವು ಕೀಟಗಳಿಗೆ ಮೊಟ್ಟೆ ಇಡುವ ಸಾಮರ್ಥ್ಯವನ್ನು ಈ ಬೇವಿನ ಬೇವಿನ ಎಣ್ಣೆ ಕಡಿಮೆ ಮಾಡ್ತದೆ. ಅಂದರೆ ಇವತ್ತು ಇರುವ ಕೀಟವಷ್ಟೇ ಅಲ್ಲ, ಮುಂದಿನ ಪೀಳಿಗೆಯ ಕೀಟಗಳ ಸಮಸ್ಯೆಯನ್ನು ಕೂಡ ಮತ್ತು ಅದರ ಸಂಖ್ಯೆಯನ್ನು ಕೂಡ ಈ ಬೇವಿನ ಎಣ್ಣೆ ಕಡಿಮೆ ಮಾಡುವ ಕೆಲಸವನ್ನ ಮಾಡ್ತದೆ. ಇದೇ ಬೇವಿನ ಎಣ್ಣೆಯ ಒಂದು ದೊಡ್ಡ ರಹಸ್ಯ. ಆದರೆ ರೈತರೇ, ನಾಳೆಯೇ ಇದನ್ನು ಸ್ಪ್ರೇ ಮಾಡಿ ಮರುದಿನ ಎಲ್ಲ ಕೀಟ ಸತ್ತು ಬಿದ್ದಿರಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ಅದು ಸರಿಯಾದ ನಿರೀಕ್ಷೆ ಅಲ್ಲ. ಬೇವಿನ ಎಣ್ಣೆ ಕೆಲಸ ಮಾಡುವ ವಿಧಾನವೇ ಬೇರೆ. ಅದನ್ನು ಅರ್ಥ ಮಾಡಿಕೊಂಡು ಬಳಸಿದ್ರೆ ಫಲಿತಾಂಶವು ಕೂಡ ತುಂಬ ಉತ್ತಮವಾಗಿರ್ತದೆ. ಈಗ ಬೇವಿನ ಎಣ್ಣೆ ಹೇಗೆ ಕೆಲಸ ಮಾಡ್ತದೆ ಅಂತ ಒಂದು ವೈಜ್ಞಾನಿಕ ವಿವರಣೆಯೊಂದಿಗೆ ನೋಡಬೇಕಾಗಿದೆ. ಈಗ ಒಂದು ಪ್ರಶ್ನೆ ಇರ್ತದೆ, ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ ತಕ್ಷಣ ಕೀಟಗಳು ಯಾಕೆ ಸಾಯಲ್ಲ ಅನ್ನುವಂಥ ಪ್ರಶ್ನೆ ಇರ್ಬೋದು ತುಂಬ ಜನರಿಗೆ. ಇದಕ್ಕೆ ಉತ್ತರ ತಿಳಿದ್ರೆ ಬೇವಿನ ಎಣ್ಣೆಯನ್ನ ನೀವು ಇನ್ನಷ್ಟು ವಿಶ್ವಾಸದಿಂದ ಬಳಸ್ತೀರಾ. ರೈತರೇ, ಏನಂದ್ರೆ ಬೇವಿನ ಎಣ್ಣೆಯಲ್ಲಿ ಅಜಾಡಿರಾಚ್ಟಿನ್ ಅನ್ನುವ ಒಂದು ನೈಸರ್ಗಿಕ ಅಂಶ ಇರ್ತದೆ. ಈ ಅಜಾಡಿರಾಚ್ಟಿನ್ ಏನಿದೆ, ಇದು ಕೀಟಗಳ ದೇಹದ ಒಳಗೆ ಹೋಗಿ ಅವುಗಳ ಸಾಮಾನ್ಯ ಬೆಳವಣಿಗೆಯ ಪ್ರಕ್ರಿಯೆಯನ್ನು ಬದಲಾಯಿಸ್ತದೆ. ಅಂದರೆ ಕೀಟಗಳಿಗೆ ಹಸಿವು ಕಡಿಮೆ ಆಗ್ತದೆ, ಗಿಡದ ಎಲೆಗಳನ್ನು ತಿನ್ನುವ ಪ್ರಮಾಣ ಇದು ಕಡಿಮೆ ಮಾಡ್ತದೆ. ನಿಧಾನವಾಗಿ ಅವು ದುರ್ಬಲವಾಗ್ತಾನೆ ಹೋಗ್ತವೆ. ಕೆಲವು ಕೀಟಗಳಲ್ಲಿ ಮೊಟ್ಟೆ ಇಡುವ ಸಾಮರ್ಥ್ಯವು ಕೂಡ ಕಡಿಮೆ ಆಗ್ತದೆ, ನಾನು ಆಗಾಗಲೇ ಹೇಳಿದಂತೆ. ಅಂದರೆ ಈಗ ಇರುವ ಕೀಟ ಮಾತ್ರ ಅಲ್ಲ, ಮುಂದೆ ನಾಳೆ ಹುಟ್ಟುವ ಕೀಟಗಳನ್ನು ಕೂಡ ಈ ಬೇವಿನ ಎಣ್ಣೆ ಆದಷ್ಟು ತಡೆಯುತ್ತದೆ. ನಿಮ್ಮ ಈ ಕೆಮಿಕಲ್ ಇನ್ಸೆಕ್ಟಿಸೈಡ್ ಏನಿದೆ ಅದು ಈಗ ಇರುವ ಕೀಟಗಳ ವಿರುದ್ಧ ಮಾತ್ರ ಹೋರಾಡುವಂಥದ್ದು. ಮುಂದಿನ ಪೀಳಿಗೆಯ ಕೀಟಗಳನ್ನು ಒಂದು ತಡೆಗಟ್ಟುವ ಶಕ್ತಿ ಆ ಕೆಮಿಕಲ್ ಇನ್ಸೆಕ್ಟಿಸೈಡ್ ಅಥವಾ ಒಂದು ಕೆಮಿಕಲ್ ಕೀಟನಾಶಕ ಇರುವುದಿಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ. ಈಗ ಮುಖ್ಯವಾಗಿ ಒಂದು ಪ್ರಶ್ನೆ ಇರ್ತದೆ, ಯಾವ ಕೀಟಗಳಿಗೆ ಬೇವಿನ ಎಣ್ಣೆ ಚೆನ್ನಾಗಿ ಕೆಲಸ ಮಾಡ್ತದೆ ಅನ್ನುವಂಥದ್ದು. ಬೇವಿನ ಎಣ್ಣೆ ಎಲ್ಲ ಕೀಟಗಳಿಗೂ ಕೆಲಸ ಮಾಡುತ್ತಾ ಅಥವಾ ಇಲ್ವಾ ಅಂತ ಕ್ವೆಶನ್ ಅನ್ನ ಕೇಳಿದ್ರೆ, ಇಲ್ಲ ರೈತರೆ, ಯಾವ ಔಷಧಿಯು ಎಲ್ಲ ಸಮಸ್ಯೆಗೆ ಒಂದೇ ಪರಿಹಾರ ಆಗಲ್ಲ. ಬೇವಿನ ಎಣ್ಣೆ ಕೆಲವು ಕೀಟಗಳ ಮೇಲೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ. ಉದಾಹರಣೆಗೆ
ಎಲೆ ರಸ ಹೀರುವ ಕೀಟಗಳಿರ್ಬೋದು, ಅಪಿಡ್ಸ್, ಥ್ರಿಪ್ಸ್, ಇನ್ನು ವೈಟ್ ಫ್ಲೈಸ್ ಅಂದರೆ ಬಿಳಿ ಏನು ಸೊಳ್ಳೆಗಳ ರೀತಿ ಇರ್ತವೆ ನೋಡಿ ಅದು, ಜಾಸಿಡ್ಸ್, ಮ್ಯಾಲಿಬಾಗ್ಸ್, ಕೆಲವು ಕ್ಯಾಟರ್ಪಿಲ್ಲರ್ಸ್ ಅಂದರೆ ಒಂದು ಈ ಲೀಫ್ ಈಟಿಂಗ್ ಲಾರ್ವೆ, ಇವನ್ನೆಲ್ಲ ಈ ರೀತಿಯ ಒಂದು ಮೃದುವಾದ ದೇಹದ ಕೀಟಗಳ ಮೇಲೆ ಉತ್ತಮ ಪರಿಣಾಮವನ್ನ ಇದು ಕೊಡ್ತದೆ. ಇದ್ರ ಜೊತೆಗೆ ಕೆಲವು ಕೀಟಗಳು ಗಿಡದ ಮೇಲೆ ಬಂದು ಮೊಟ್ಟೆ ಇಡುವುದನ್ನ ಕಡಿಮೆ ಮಾಡ್ತದೆ. ಅಂದ್ರೆ ಇದು ಒಂದು ವಿಷಯ ನೆನ್ಪಿಡಿ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೀಟ ಹರಡಿದ್ರೆ ಅಥವಾ ಗಿಡ ಸಂಪೂರ್ಣ ಹಾನಿಯಾಗುವ ಮಟ್ಟಕ್ಕೆ ಸಮಸ್ಯೆ ಬಂದಿದ್ರೆ ಆಗ ಕೇವಲ ಬೇವಿನ ಎಣ್ಣೆಯನ್ನೇ ನಂಬಿ ಕುಳಿತುಕೊಳ್ಳುವುದು ಸರಿಯಲ್ಲ. ಈ ಸಮಯದಲ್ಲಿ ಕೃಷಿ ತಜ್ಞರ ಒಂದು ಸಲಹೆಯಂತೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು. ಅಂದ್ರೆ ಆರಂಭದ ಹಂತದಲ್ಲೇ ಇದನ್ನ ಬಳಸಿದ್ರೆ ಬೇವಿನ ಎಣ್ಣೆ ತುಂಬಾ ಉತ್ತಮ ಫಲಿತಾಂಶವನ್ನ ಕೊಡ್ತದೆ. ಅಂದ್ರೆ ನೀವು ಕೀಟಗಳು ಬರ್ಲಿ ಅಂತ ಕಾಯಬೇಡಿ, ಅದು ಬರಬೇಕಿದ್ರೆ ಮುಂಚೆನೆ ಈ ಬೇವಿನ ಎಣ್ಣೆಯನ್ನು ಆದಷ್ಟು ಸ್ಪ್ರೇ ಮಾಡುವ ಕಡೆ ಗಮನವನ್ನ ವಹಿಸಿ. ರೈತರು ಮಾಡುವ ಒಂದು ಅತಿ ದೊಡ್ಡ ತಪ್ಪಿದೆ ಈ ಬೇವಿನ ಎಣ್ಣೆಯನ್ನ ಬಳಸುವಾಗ. ಅದು ಯಾವ್ದಂದ್ರೆ, ಬಹಳ ಜನ ಬೇವಿನ ಎಣ್ಣೆ ತಂದ ತಕ್ಷಣ ಅದನ್ನ ನೀರಿಗೆ ಬೆರೆಸಿ ನೇರವಾಗಿ ಸ್ಪ್ರೇ ಮಾಡಿಬಿಡ್ತಾರೆ. ಆದ್ರೆ ಎಣ್ಣೆ ಮತ್ತು ನೀರು ಸ್ವಭಾವತಃ ಒಂದಕ್ಕೊಂದು ಸರಿಯಾಗಿ ಬೆರೆಯುವುದಿಲ್ಲ. ಹೀಗಾಗಿ ಎಣ್ಣೆ ಮೇಲೆಯೇ ಒಂದು ತೇಲಿರುತ್ತದೆ. ಸ್ಪ್ರೇ ಮಾಡಿದಾಗ ಕೆಲವು ಗಿಡಗಳಿಗೆ ಹೆಚ್ಚು ಬೀಳುತ್ತದೆ, ಕೆಲವು ಗಿಡಗಳಿಗೆ ಕಡಿಮೆ ಬೀಳುತ್ತದೆ. ಫಲಿತಾಂಶವು ಒಂದೇ ರೀತಿ ಸಿಗುವುದಿಲ್ಲ. ಆದ್ದರಿಂದ ಬೇವಿನ ಎಣ್ಣೆಯನ್ನ ನೀರಿಗೆ ಬೆರೆಸುವಾಗ ಸರಿಯಾದ ಸ್ಟಿಕ್ಕರ್ ಅಥವಾ ಎಮಲ್ಸಿಫೈಯರ್ ಅನ್ನ ಬಳಸಿದ್ರೆ ಎಣ್ಣೆ ನೀರಿನಲ್ಲಿ ಚೆನ್ನಾಗಿ ಬೆರೆತು ಎಲೆಯ ಮೇಲೆ ಸಮವಾಗಿ ಹರಡುತ್ತದೆ. ಇನ್ನು ನಿಮಗೆ ಅಂಗಡಿಗಳಲ್ಲಿ ಈ ಕೃಷಿಗೆ ಬಳಸುವಂತ ಬೇವಿನ ಎಣ್ಣೆಯನ್ನೇ ತಯಾರಿಸಿ ಒಂದು ಬಾಟಲ್ ನಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಬಳಸಬಹುದು. ಅದು ಕೂಡ ಒಂದು ಒಳ್ಳೆಯ ಕ್ವಾಲಿಟಿಯ ಬೇವಿನ ಎಣ್ಣೆ ಆಗಿರ್ತದೆ. ಸೊ ನಿಮಗೆ ಮಿಕ್ಸ್ ಮಾಡುವಾಗ ಏನು ತಲೆ ಬಿಸಿ ಇರುವುದಿಲ್ಲ ಅದನ್ನ ಬಳಸೋದ್ರಿಂದ. ಇನ್ನು ಹೆಚ್ಚಾಗಿ ಒಂದು ಬಿಸಿಲಿರುವಾಗ ಬಳಸಬೇಡಿ. ಈ ಮಳೆಗಾಲದ ಸಂದರ್ಭದಲ್ಲಿ ಅಂತೂ ನೀವು ಒಂದು ಗಮ್ ಅಂತ ಏನ್ ಹೇಳ್ತಾರೆ, ಅದು ಸ್ಪ್ರೆಡರ್, ಅದನ್ನ ಹಾಕಿ ಬಳಸಬೇಕಾಗ್ತದೆ. ಬೇವಿನ ಎಣ್ಣೆನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ಕೇಳಿದ್ರೆ ಬಹಳ ಜನರಿಗೆ ಇದೊಂದು ಗೊಂದಲ ಮಾಡುವಂತ ಒಂದು ವಿಷಯ. ಸ್ವಲ್ಪ ಸಾಕು ಅಂತ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೆಲವರು ಹಾಕಿದ್ರೆ, ಜಾಸ್ತಿ ಹಾಕಿದ್ರೆ ಜಾಸ್ತಿ ಕೆಲಸ ಮಾಡುತ್ತೆ ಅಂತ ಕೆಲವರು ಯೋಚಿಸ್ತಾರೆ. ಯಾವುದೇ ಔಷಧಿ ಆಗಲಿ ಸರಿಯಾದ ಪ್ರಮಾಣದಲ್ಲಿ ಉತ್ತಮ ಫಲಿತಾಂಶವನ್ನ ಕೊಡುವಂಥದ್ದು. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಅಗ್ರಿಕಲ್ಚರಲ್ ಗ್ರೇಡ್ ನೀಮ್ ಆಯಿಲ್ ಅನ್ನು ಬಳಸ್ತಾ ಇದ್ರೆ ಕಂಪನಿಯ ಲೇಬಲ್ನಲ್ಲಿ ಕೊಟ್ಟಿರುವ ಪ್ರಮಾಣವನ್ನೇ ಮೊದಲ ಆದ್ಯತೆಯಾಗಿ ಪಾಲಿಸಿ. ಯಾಕಂದ್ರೆ ಪ್ರತಿ ಉತ್ಪನ್ನದಲ್ಲಿರುವ ಅಜಾಡಿರಾಸ್ಟಿನ್ ಪ್ರಮಾಣ ಒಂದೇ ರೀತಿ ಇರುವುದಿಲ್ಲ. ಕೆಲವರಲ್ಲಿ 300 ppm ಇದ್ರೆ, ಇನ್ನು ಕೆಲವೊಂದರಲ್ಲಿ 1500 ppm, ಇನ್ನು ಕೆಲವೊಂದರಲ್ಲಿ 5000 ಅಥವಾ 10,000 ppm ಕೂಡ ಇರ್ತದೆ. ppm ಜಾಸ್ತಿ ಇದ್ದಂತೆ ಅದರ ಪರಿಣಾಮವೂ ಬದಲಾಗ್ತದೆ. ಆದ್ದರಿಂದ ಒಂದು 5 ml ಹಾಕಿದ್ದಾನೆ ಅಂತ, ಇನ್ನು ಯಾರೋ ಒಬ್ಬ ನನ್ನ ಸ್ನೇಹಿತರ 5 ml ಹಾಕಿದ್ದಾನೆ ಅಂದ್ರೆ ನಾನು ಅದನ್ನೇ ಹಾಕ್ತೇನೆ ಅನ್ನುವ ಯೋಚನೆಯನ್ನ ಮಾಡಬಾರ್ದು. ಯಾವಾಗಲೂ ಲೇಬಲ್ನಲ್ಲಿರುವ ಶಿಫಾರಸನ್ನೇ ಅನುಸರಿಸಿ. ಇನ್ನು ಇದನ್ನ ಯಾವ ಬೆಳೆಗೆ ಬಳಸಬಹುದು ಅಂತ ಕೇಳಿದ್ರೆ ಬಹುತೇಕ ಎಲ್ಲ ಬೆಳೆಗಳಿಗೂ ಬಳಸಬಹುದು. ಅಡಿಕೆಗಿರ್ಬೋದು, ಕರಿಮೆಣಸು, ತೆಂಗು, ಬಾಳೆ, ಯಾವುದೇ ಒಂದು ತರಕಾರಿ ಗಿಡಗಳು. ಫಾರ್ ಎಕ್ಸಾಂಪಲ್ ಹೆಚ್ಚಾಗಿ ಒಂದು ತರಕಾರಿ ಗಿಡಗಳಾದಂಥ ಟೊಮ್ಯಾಟೊ ಇರ್ಬೋದು ಅಥವಾ ಬದನೆಕಾಯಿ, ಅಂದ್ರೆ ಅದಕ್ಕೆ ಮೆಣಸಿನಕಾಯಿ, ಇವಕ್ಕೆಲ್ಲ ಬಳಸುವ ಒಂದು ಅದ್ಭುತ ಔಷಧಿ ಅಂತಾನೆ ಹೇಳ್ಬೋದು ಈ ಬೇವಿನ ಎಣ್ಣೆಯನ್ನ. ಇವತ್ತು ನಾವು ನೋಡಿದ್ದು ಬೇವಿನ ಎಣ್ಣೆಯ ಬಗ್ಗೆ ಬಹಳ ಜನರಿಗೆ ಗೊತ್ತಿರದ ಕೆಲವೊಂದು ವಿಷಯಗಳನ್ನ, ಇದು ಹೇಗೆ ಕೆಲಸ ಮಾಡ್ತದೆ, ಯಾವ ಕೀಟಗಳಿಗೆ ಉತ್ತಮ, ಇನ್ನು ಯಾವ ಸಮಯದಲ್ಲಿ ಬಳಸಬೇಕು ಎಂಬಿತ್ಯಾದಿ ಮಾಹಿತಿಗಳನ್ನ ನಾವು ತಿಳಿದುಕೊಂಡಿವೆ. ಖಂಡಿತವಾಗಿಯೂ ನಿಮ್ಮ ತೋಟದಲ್ಲಿ ಕೀಟಗಳ ಒತ್ತಡವನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ಎಲ್ಲ ರೈತ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬಹುದು. ಇನ್ನು ಹೆಚ್ಚಿನ ಒಳ್ಳೆಯ ಮಾಹಿತಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ ನಿರುತ್ತರವನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಮುಗಿಸ್ತೇನೆ. ಧನ್ಯವಾದಗಳು.